ನಾನು ಸುಳ್ಳು ಹೇಳಬೇಡಿಯಪ್ಪ, ನೀವು ಸತ್ಯ ಹೇಳಿ. ಸತ್ಯ ಹೇಳಕ್ಕೆ ಏನ್ ತೊಂದ್ರೆ? ಬಿಜೆಪಿಯವರು ಬರೀ ಸುಳ್ಳೇ ಹೇಳ್ತಾರೆ, ಸುಳ್ಳು ಆರೋಪಗಳನ್ನು ಮಾಡ್ತಾರೆ. ಈಗ ನೋಡಿ, ನೀವೆಲ್ಲ ರೈತರ ಮಕ್ಕಳು ಹೆಚ್ಚಾಗಿ ಇಲ್ಲಿರ್ತಕ್ಕಂಥವ್ರು ರೈತರ ಮಕ್ಕಳೇ ಇರು. ಹಾಲಿಗೆ 3 ರೂಪಾಯಿ ಹೆಚ್ಚು ಮಾಡಿದ್ರೆ ಬೆಲೆ ಏರಿಸ್ಬಿಟ್ರು ಸಿದ್ದರಾಮಯ್ಯ ಸರ್ಕಾರ. ನೀವು ಸುಮ್ಮನೆ ಇದ್ಬಿಡ್ತೀರಿ. ಬಿಜೆಪಿಯವರು ಬೆಲೆ ಏರಿಸಿದ್ರು ಅಂತ ಹೇಳ್ತಾರೆ. ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ದುಡ್ಡು ಕೊಡಬೇಕಾ ಬೇಡ? ರಾಜಣ್ಣವರು ಹೇಳಿದ್ರು, ಹೆಚ್ಚು ಮಾಡಿ 5 ರೂಪಾಯಿ ಹೆಚ್ಚು ಮಾಡಿ ಅಂತ ಹೇಳಿದ್ರು. ಏನ್ ಹೆಚ್ಚು ಮಾಡಿದ ತಕ್ಷಣ ಲಬ 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 ಅಂತ ಬಾಯ್ ಬಿಡ್ಕೊತಾರೆ. ಅವ್ರಿಗೆ ಓಟು ಬೇರೆ ಕೊಟ್ಬಿಡ್ತೀರಿ. ನೀವು ಏನ್ ಮಾಡೋದು ಇದನ್ನು? ಅವ್ರಿಗೇನಾದ್ರು ನೀವು ಗಲಾಟೆ ಮಾಡ್ಬೇಕಲ್ವಾ? ನಾವು ಹಾಲು ಉತ್ಪಾದನೆ ಮಾಡೋದು ಭಾರಿ ಕಷ್ಟದ ಕೆಲಸ ಇದೆ, ಹಸುಗಳು ಸಾಕೋದು ಕಷ್ಟ ಇದೆ, ಎಮ್ಮೆ ಸಾಕೋದು ಕಷ್ಟ ಇದೆ. ಇವತ್ತು ಬೇರೆ ರಾಜ್ಯಗಳೆಲ್ಲ ಜಾಸ್ತಿ ಇದೆ, ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ ಅಂತ ಹೇಳಕ್ಕಾಗಲ್ವಾ? ಜೋರಾಗಿ ಹೇಳಕ್ಕಾಗಲ್ವಾ? ಹೇಳ್ಬೇಕು. ನಮಗೇನು 5 ರೂಪಾಯಿ ಹೆಚ್ಚು ಮಾಡೋದು ಕಷ್ಟ ಏನಿಲ್ಲ. ಹಾಲಿಗೆ 5 ರೂಪಾಯಿ ಇನ್ಸೆಂಟಿವ್ಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದವರು ಯಾರು? ಕುಮಾರಸ್ವಾಮಿನ? ಬಿಜೆಪಿಯವರ? ಬಸವರಾಜ ಬೊಮ್ಮಾಯಿನ? ಈ ಸಿದ್ದರಾಮಯ್ಯ? ಇಲ್ಲ ನಾಗರಾಜ ಇದನ ಇಲ್ಲಿ ರಾಮನಗರದಲ್ಲಿ ಹೆಚ್ಚು ಮಾಡಬೇಕು ಅಂತ ಹೇಳಿದ್ದಾರೆ. ನನಗೆ ಎಲ್ಲ ಹಾಲ್ನವರು KMF ನ ಡೈರೆಕ್ಟರ್ಗಳೆಲ್ಲ ಬಂದ್ರು, KMF MD ಬಂದ್ರು, ಅಧ್ಯಕ್ಷರು ಬಂದ್ರು. ಸಾರ್, ಹಾಲು ಜಾಸ್ತಿ ಆಗ್ಬಿಟ್ಟದೆ, ಈಗ ನಮ್ಗೆ ಕೊಂಡ್ಕೊಳ್ಳಕ್ಕೆ ಮಾರಾಟ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ, ಬೇರೆ ರಾಜ್ಯಗಳಿಗೂ ಕೂಡ ಕಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಏನಾದ್ರು ಮಾಡಬೇಕು ಸರ್ ನೀವು ಅಂತ ನಾನು ಕೂಡಲೇ ತೀರ್ಮಾನ ಮಾಡಿದೆ. ಕ್ಷೀರಭಾಗ್ಯ ಕಾರ್ಯಕ್ರಮವನ್ನು ಘೋಷಣೆ ಮಾಡ್ತೇನೆ. ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮಕ್ಕಳಿಗೆ ಹಾಲು ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳ. ಹಿಂದೆ ಕೊಟ್ಟಿದ್ರ? ರೈತರ ಮಕ್ಕಳು ಕೊಟ್ಟಿದ್ರೇನ್ರಿ? ಮಣ್ಣನ ಮಕ್ಕಳು, ರೈತರು ಮಕ್ಕಳು. ನಾವ್ಯಾರ ಮಕ್ಕಳಪ್ಪ? ನಾವು ಯಾರು ಹಾಲು ಉತ್ಪಾದನೆ ಮಾಡ್ತಾರೆ, ಯಾರು ಕುರಿ ಕಾಯ್ತಾರೆ, ಯಾರು ಎಮ್ಮೆ ಕಾಯ್ತಾರೆ, ಯಾರು ಆಹಾರ ಉತ್ಪಾದನೆ ಮಾಡ್ತಾರೆ ಅವ್ರ ಮಕ್ಕಳು ನಾವು. ಹೌದಲ್ಲ? ಏನೂ ಮಾಡ್ದೇನೆ ನಾವು ರೈತರ ಮಕ್ಕಳು, ನಾವು ಮಣ್ಣಿನ ಮಕ್ಕಳು, ರೈತರ ಮಕ್ಕಳು, ನಾವು ಮಣ್ಣಿನ ಮಕ್ಕಳು. ನೀವು ಯೋಚನೆ ಮಾಡಬೇಕು. ಈಗ 120 ಕೋಟಿ ರೂಪಾಯಿ ಬರೀ ಒಂದು ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಅನೇಕ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ 120 ಕೋಟಿ ರೂಪಾಯಿ ಎಲ್ಲಿಂದ ಬಂತು? ನಾವು ಗ್ಯಾರಂಟಿ ಯೋಜನೆಗಳಿದಾವಲ್ಲ, 5 ಗ್ಯಾರಂಟಿ ಯೋಜನೆಗಳು ಯಾರಿಗೋಸ್ಕರ ಮಾಡಿರೋದು? ಈ ರಾಜ್ಯದ ರೈತರು, ಈ ರಾಜ್ಯದ ಬಡವರು, ಈ ರಾಜ್ಯದ ಮಹಿಳೆಯರು, ಈ ರಾಜ್ಯದ ದಲಿತ ವರ್ಗದವರು, ಈ ರಾಜ್ಯದ ಹಿಂದುಳಿದವರು, ಈ ರಾಜ್ಯದ ಅಲ್ಪಸಂಖ್ಯಾತರು. ಇವರು ಮಾಡಿದ್ರೆ ನೀವು ಒಂದು ದಿನ ನಮ್ಮ ಪರವಾಗಿ ಹೇಳೋದು, ಇಲ್ಲಿ ಮಾತಾಡಲ್ವಲ್ರಿ?